ಹಲೋ ಸ್ನೇಹಿತರೆ, ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿದ್ದ ಆಸೆ ಧಾರಾವಾಹಿಯ ನಟಿ ಮೀನಾ ಅಲಿಯಾಸ್ ಪ್ರಿಯಾಂಕಾ ಡಿಎಸ್ ಅವರು ಮೊದಲು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಪುಣ್ಯವತಿ ಧಾರಾವಾಹಿಯಲ್ಲಿ ಪದ್ಮಿನಿ ಎಂಬ ಪಾತ್ರವನ್ನು ಮಾಡಿದ್ದರು. ಅದರಲ್ಲಿ ಒಳ್ಳೆಯ ಹೆಸರೇ ಪ್ರಿಯಾಂಕಾ ಅವರು ಮಾಡಿದ್ದರು. ಆದರೆ ಕೆಲವು ಸಮಸ್ಯೆಗಳಿಂದ ಆ ಧಾರಾವಾಹಿಯನ್ನು ಬೇಗನೆ ಮುಗಿಸಿದರು. ಆದರೆ ಅದರ ನಟನ ಮೇಲೆ ಮೀನಾ ಅವರಿಗೆ ಕ್ರಶ್ ಆಗಿತ್ತಂತೆ. ಹೌದು ಸ್ನೇಹಿತರೆ, ಸ್ವತಃ ಮೀನಾ ಅವರೇ ಹೇಳಿಕೊಂಡಿದ್ದಾರೆ. ಅವರ ಕೋ-ಸ್ಟಾರ್ ನಂದನ್ ಅವರ ಮೇಲೆ ಲವ್ ಆಗಿತ್ತಂತೆ. ಆದರೆ ಈಗ ನಾವಿಬ್ಬರು ಸ್ನೇಹಿತರು, ನನಗೆ ಒಳ್ಳೆಯ ಗೆಳೆಯ ಸಿಕ್ಕಿದ್ದಾರೆ ಎಂದು ಹೇಳಿದ್ದಾರೆ. ಮೀನಾ ಅವರ ಅಮ್ಮ ಅಜ್ಜಿ ಒಮ್ಮೆ ಸೀರಿಯಲ್ ಸೆಟ್ಗೆ ಬಂದಿದ್ದಾಗ ಆ ನಟನನ್ನು ನೋಡಿ, ಹುಡುಗ ತುಂಬ ಚೆನ್ನಾಗಿ ಇದ್ದಾರೆ, ನಿಮ್ಮಿಬ್ಬರು ಜೋಡಿ ಕೂಡ ತುಂಬ ಮುದ್ದಾಗಿ ಕಾಣುತ್ತೆ ಅಂತ ಹೇಳಿದ್ದರಂತೆ. ನೀವಿಬ್ಬರು ಮದುವೆ ಆಗುತ್ತೀರಾ ಅಂತ ಕೇಳಿದ್ರಂತೆ. ಆದರೆ ಇಲ್ಲ ಅಮ್ಮ, ನಾವು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿಕೊಂಡಿದ್ದಾರಂತೆ. ಇದರ ಬಗ್ಗೆ ಒಂದು ಸಂದರ್ಶನದಲ್ಲಿ ಪ್ರಿಯಾಂಕಾ ಡಿಎಸ್ ಅವರೇ ಹೇಳಿಕೊಂಡಿದ್ದಾರೆ. ಆದರೆ ಈಗ ಅವರು ಉತ್ತಮ ಸ್ನೇಹಿತರಾಗಿ ಉಳಿದಿದ್ದೇವೆ ಎಂದು ಹೇಳಿದ್ದಾರೆ. ಒಟ್ಟಾರೆಯಾಗಿ ಮೀನಾ ಅವರು ಆಸೆ ಧಾರಾವಾಹಿಯಲ್ಲಿ ಬ್ಯುಸಿ ಆಗಿದ್ದಾರೆ. ತಮ್ಮ ಪಾತ್ರಕ್ಕೆ ಒಳ್ಳೆಯ ಮಹತ್ವ ನೀಡುತ್ತಾ ಒಳ್ಳೆಯ ಹೆಸರು ಮಾಡುತ್ತಿದ್ದಾರೆ. ಹಾಗೆ ಎಲ್ಲರ ಮನೆ ಮಾತಿಗೆ ಎಲ್ಲರ ಮನಸ್ಸು ಕೂಡ ಗೆದ್ದಿದ್ದಾರೆ. ಹಾಗೆ ಅವರ ಕೋ-ಸ್ಟಾರ್ ಆದ ನಂದನ್ ಅವರು ಕೂಡ ಸದ್ಯಕ್ಕೆ ಬ್ಯುಸಿ ಆಗಿದ್ದಾರೆ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ. ಅದು ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿದೆ. ಇವರಿಬ್ಬರು ಕೂಡ ಒಳ್ಳೆಯ ಪೇರೆ ಆಗಿದ್ದರು ಪುಣ್ಯವತಿ ಧಾರಾವಾಹಿಯಲ್ಲಿ. ಆದರೆ ಕೆಲವೊಂದು ಸಮಸ್ಯೆಗಳಿಂದ ಧಾರಾವಾಹಿಯನ್ನು ಬೇಗ ಮುಗಿಸಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.